ಎಲ್ಲರೂ ಅವರವರ ಬೆನ್ನು ತಟ್ಕೋತಾ ಇದ್ದೀರಲ್ಲ, ನಮ್ಮ ತಪ್ಪಿಲ್ಲ ಅಂತ. ಅದನ್ನು ಹೊರತುಪಡಿಸಿ ಈ ಸುದ್ದಿಯನ್ನು ನೋಡಿ. ಗಾಯಾಳುಗಳು ಅವತ್ತು ಎಲ್ಲರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಲ್ಲ. ಕೆಲವ್ರನ್ನ ಬೌರಿಂಗ್ ಹಾಸ್ಪಿಟ್ಲಿಗೆ, ಕೆಲವ್ರನ್ನ ವೈದೇಹಿ ಆಸ್ಪತ್ರೆಗೆ, ಕೆಲವ್ರನ್ನ ಮಣಿಪಾಲ್ಗೆಲ್ಲ ಶಿಫ್ಟ್ ಮಾಡಿದ್ರಲ್ಲ. ಈ ಬೌರಿಂಗ್ ಹಾಸ್ಪಿಟ್ಲ್, ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಬಂದಂತಹ ಗಾಯಾಳುಗಳನ್ನು ಹೆಂಗೆ ಟ್ರೀಟ್ ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ? ಅದರ ಬಗ್ಗೆ ಗಾಯಾಳುಗಳು ಮಾತನಾಡಿದ್ದಾರೆ, ವಿಚಾರವನ್ನು ತಿಳಿಸಿದ್ದಾರೆ. ಹೆಂಗಿತ್ತು ನರಕವನ್ನು ನೋಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಕೂಡ. ಅವರೇ ಮಾತನಾಡಿದ್ದಾರೆ, ನೋಡೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತ ಪ್ರಕರಣ, ಗಾಯಾಳುಗಳನ್ನ ಮರೆತ ರಾಜ್ಯ ಸರ್ಕಾರ. ಚಿಕಿತ್ಸೆ ನೀಡುವಲ್ಲಿ ಬೌರಿಂಗ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಆರೋಪ. ಒಂದೇ ದಿನಕ್ಕೆ ಚಿಕಿತ್ಸೆ ಪಡೆದು ವಾಪಸ್ಸಾದ ಗಾಯಾಳುಗಳು. ಚಿನ್ನಸ್ವಾಮಿ ಮೈದಾನದ ಬಳಿ ಕಾಲ್ತುಳಿತ ಆಗಿ 11 ಜನ ಮೃತಪಟ್ಟಿದ್ರು. 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು, ಗಾಯಾಳುಗಳನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೆಲ ಗಾಯಾಳುಗಳನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಸರಿಯಾಗಿ ಟ್ರೀಟ್ ಮಾಡಿಲ್ಲ. ಎಕ್ಸ್ರೇ, ಸ್ಕ್ಯಾನಿಂಗ್, ಇತರೆ ಚೆಕಪ್ ಮಾಡಿಲ್ಲ. ರೋಗಿಗಳ ಜೊತೆ ಸರಿಯಾಗಿ ವರ್ತಿಸಿಲ್ಲ. ಆಸ್ಪತ್ರೆಗೆ ದಾಖಲಾದ ಮೊದಲ ದಿನವೇ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ವಿ ಅಂತ ಗಾಯಾಳುಗಳು ಆರೋಪಿಸಿದ್ದಾರೆ. ನಾವು ಅವತ್ತೇ ಡಿಸ್ಚಾರ್ಜ್ ಆಗಿ ಬಂದ್ಬಿಟ್ವಿ ಸರ್. ನೈಟ್ 2 o'clockನೇ ಡಿಸ್ಚಾರ್ಜ್ ಆಗಿ ಬಂದ್ವಿ. ನಾನು 4:30 ನನಗೆ ಆ ಥರ ಆಗಿರೋದು. 6:30ವರೆಗೂ ನಾನು ಒದ್ದಾಡ್ತಾ ಇದ್ದೀನಿ ಅಲ್ಲೇ. ಯಾರೂ ಬಂದು ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮವರೇ ಬಂದುಬಿಟ್ಟು, ನಮ್ಮ ಮನೆಯವರೇ ಬಂದುಬಿಟ್ಟು ಅಲ್ಲಿ ಬಂದು ಹುಡ್ಕೊಂಡು ಬಂದು ನನ್ನ ಕರ್ಕೊಂಡು ಪೊಲೀಸಿಗೆ ಆಮೇಲೆ ಇನ್ಫಾರ್ಮ್ ಮಾಡಿರೋದು. ಆಮೇಲೆ ಪೊಲೀಸ್ ನಮ್ಮನ್ನ ಬೌರಿಂಗ್ ಹಾಸ್ಪಿಟ್ಲಿಗೆ ಆಂಬ್ಯುಲೆನ್ಸಿಂದ ಕರ್ಕೊಂಡು. ಬೌರಿಂಗ್ ಆಸ್ಪತ್ರೆಯ ವೈದ್ಯ ಹೀನಾಯವಾಗಿ ನಡೆಸಿಕೊಂಡ್ರು. ಸಾವಿನ ನೋವಲ್ಲಿದ್ದಾಗ ಅವಮಾನ ಮಾಡಿದ್ರು. ಮೃತ ದಿವ್ಯಾಂಶಿ ಪೋಷಕರ ಆರೋಪ, ಕಣ್ಣೀರು. ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಅವಮಾನ ಮಾಡಿದ್ದಾರೆ, ಮಾನವೀಯತೆ ಮರೆತು ತುಂಬಾ ಕೆಟ್ಟದಾಗಿ ಬೈದ್ರು ಅಂತ ಮೃತ ದಿವ್ಯಾಂಶಿ ತಾಯಿ ಹಾಗೂ ಅಜ್ಜಿ ಕಣ್ಣೀರು ಹಾಕಿದ್ದಾರೆ. ಮಗಳನ್ನ ಬದುಕಿಸಿಕೊಳ್ಳಲು ಕೊನೆ ಕ್ಷಣದ ಹೋರಾಟ ನಡೆಸ್ತಿದ್ರೆ ವೈದ್ಯರು ನಮಗೆ ನಾಟಕ ಮಾಡಬೇಡಿ ಎಂದು ನಿಂದಿಸಿ ಮತ್ತಷ್ಟು ನೋವು ಕೊಟ್ರು ಎಂದು ಆರೋಪಿಸಿದ್ದಾರೆ. ನಾನು ಹಂಗೋ ಹಿಂಗೋ ಮಾಡಿ ಕ್ಯಾಬಲ್ಲಿ ನನ್ನ ಮಗಳನ್ನ ಎತ್ಕೊಂಡೋಗಿ ಕ್ಯಾಬಲ್ಲಿ ಕುಂಡ್ರಿಸ್ಕೊಂಡು ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ CPR ಮಾಡಿ ಅಂದ್ರೆ, ನೀವು ನಾಟಕ ಮಾಡಬೇಡಿ ಮೇಡಮ್, ಸಿನಿಮಾಗಳೆಲ್ಲ ನೋಡ್ಕೊಂಬಂದು ನಮ್ಮ ಹತ್ರ ಹೇಳ್ಬೇಡಿ ಮೇಡಮ್, CPR ಮಾಡಿ, ಅದು ಮಾಡಿ, ಇದು ಮಾಡಿ, ನೀವು ನಮಗೆ ಸಜೆಷನ್ಸ್ ಕೊಡಬೇಡಿ ಮೇಡಮ್. ಸರ್, ನಾವು ಸ್ವತಃ ಓದಿದ್ದೀವಿ ಸರ್. ನಾವು ಏನು ನರ್ಸಿಂಗ್ ಮಾಡಿಲ್ಲ, BSc ನರ್ಸಿಂಗ್ ಮಾಡಿಲ್ಲ, MBBS MD ಅನೆಸ್ಥಿಷಿಯಾ ಮಾಡಿರೋದು. ಸೊ ನಾವು ಪ್ರೈಮರಿ ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗಿರಲ್ವಾ? ಸಿನಿಮಾಗಳು ನೋಡ್ಕೊಂಬಂದು ನಮ್ಮ ಹತ್ರ ಡ್ರಾಮಾ ಮಾಡಬೇಡಿ ಅಂತ ಹೇಳ್ತಾರೆ. ನಾವೆಷ್ಟು ನೋವಲ್ಲಿದ್ದೀವಿ. ಮಾನವೀಯತೆ ಎಲ್ಲಿದೆ ಸರ್? ಈ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಬೌರಿಂಗ್ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್, ಈ ಆರೋಪ ಸುಳ್ಳು. ಗಾಯಾಳುಗಳ ಚಿಕಿತ್ಸೆಗೆ ಸಾಕಷ್ಟು ಶ್ರಮ ವಹಿಸಿದ್ದೀವಿ. ಬೇರೆ ರೀತಿ ವರ್ತಿಸಿದ್ರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಅದೆಲ್ಲ ಸುಳ್ಳು. ನಮ್ಮ ಡಾಕ್ಟರ್ಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಥ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲರೂ, ಯಾರಿಗೂ ಯಾವ ರೋಗಿಗೂ ತೊಂದರೆ ಆಗ್ದಂಗೆ ಅವರ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚೋದ್ರಿಂದ ಹಿಡಿದು ಅವ್ರಿಗೆ ಚಿಕಿತ್ಸೆ ಕೊಡೋದ್ರವರೆಗೂ, ಅವ್ರಿಗೆ ಇದು ನಮ್ಮ ಆಸ್ಪತ್ರೆಗೆ ದಾಖಲಾಗಿ ಡಿಸ್ಚಾರ್ಜ್ ಆಗೋವರೆಗೂ ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಚಿಕಿತ್ಸೆ ನೀಡಿರ್ತಾರೆ. ಯಾವುದೇ ರೋಗಿಯನ್ನು ನಿರ್ಲಕ್ಷ್ಯ ಮಾಡೋ ರೀತಿಯಲ್ಲಿ ನಾವು ಸನ್ನದ್ಧ ಮಾಡಿದ್ದೀವಿ. ಎಲ್ಲಕ್ಕೂ ಔಷಧಿ ಆಗಿರ್ಬೋದು, ಡ್ರೆಸ್ಸಿಂಗ್ ಮೆಟೀರಿಯಲ್ ಆಗಿರ್ಬೋದು, ಎಲ್ಲಕ್ಕೂ ನಮ್ಮಲ್ಲಿ ಕೊರತೆ ಇಲ್ದಂಗೆ ನಾವು ನೋಡ್ಕೊಂಡಿದ್ದೀವಿ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಮನೋಜ್, ವೇಣು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವರಿಬ್ಬರಿಗೆ ಕಾಲು ಮೂಳೆ ಮುರಿದಿದ್ದು ಆಪರೇಷನ್ ಸಕ್ಸಸ್ ಆಗಿದೆ. ಇಂದು ಅಥವಾ ನಾಳೆ ಡಿಸ್ಚಾರ್ಜ್ ಆಗಲಿದ್ದಾರೆ. ಇವರಿಬ್ಬರು ವಿದ್ಯಾರ್ಥಿಗಳೇ ಆಗಿದ್ದು, ಇವರ ಸಂಕಟ ನೋಡಿ ಕುಟುಂಬಸ್ಥರು ರೋಧಿಸುತ್ತಿದ್ದಾರೆ. ಅದೇನೇ ಇರಲಿ, ಗಾಯಾಳುಗಳನ್ನ ಸರ್ಕಾರ ಒಂದೆಡೆ ಕಡೆಗಣಿಸ್ತಿದ್ರೆ ಆಸ್ಪತ್ರೆಯಲ್ಲೂ ವೈದ್ಯರು ಕಡೆಗಣಿಸ್ತಿರೋದು ವಿಪರ್ಯಾಸವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.